ನಮಸ್ಕಾರ ಸ್ನೇಹಿತರೆ, ಮಂಡ್ಯದ ಗೌಡ್ರ ಮನೆ ಬೀಗ್ ರೂಟದ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಇವತ್ತು ಹಾಸ್ಟೆಲಿಂದ ನನ್ನ ಫ್ರೆಂಡ್ ಅಕ್ಕಂದು ಕರ್ನರಿ ಐತೆ ಅಂತೇಳಿ ಹೋಗ್ತಾ ಇದ್ದೀನಿ. ಮಂಡ್ಯದಲ್ಲಿ ಗೌಡ್ರು ಬೀಗ್ ರೂಟ ಊಟ ಮಾಡ್ಬೇಕಂತ ತುಂಬ ಆಸೆ ನನಗೆ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಮಾತ್ರ ರೆಡಿಯಾಗಿ ನಿಂತಿದ್ದೀನಿ, ಬಟ್ ಇವಳು ನೋಡಿ ಇನ್ನೂ ರೆಡಿ ಆಗಿಲ್ಲ. ನನಗೋಸ್ಕರ ಇವಳಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಇವಳು ನೋಡಿದ್ರೆ ಇನ್ನೂ ಮುಖ ತೊಳ್ಕೊಂಡು ಈಗ ಬಂದಿದ್ದಾಳೆ. ಬೇಗ ರೆಡಿಯಾಗಿ ಹೋಗು. ನಗ್ತಾಳೆ ನೋಡು, ಮತ್ತೆ ನಾಚ್ಕೊಂಡೇನೆ. ಬೇಗ ರೆಡಿಯಾಗು, ಹೋಗೋಣಂತೆ. ಫೈನಲ್ ಆಗಿ ರೆಡಿಯಾಗಿ ಆಧಾರ್ ಕಾರ್ಡ್ ತಗೊಂಡು ಹೋಗ್ತಾ ಇದ್ದೀವಿ ಇಬ್ರು. ಅವಳು ಪ್ಯೂರ್ ವೆಜಿಟೇರಿಯನ್, ಅದಕ್ಕೆ ಇವತ್ತು ನಮ್ಮ ಜೊತೆ ನಾನ್ ವೆಜ್ ತಿನ್ನಕ್ ಬರ್ತಾ ಇಲ್ಲ. ಸೊ ನಾವು ಹೋಗ್ತಾ ಇದ್ದೀವಿ. ಬಾಯ್. ನಾವು ರೋಡಲ್ಲಿ ನಡ್ಕೊಂತ ಹೋಗ್ತಾ ಇದ್ದೀವಿ. ಇದು ಕೋರ್ಟ್ ರೋಡು. ಸೊ ಇಲ್ಲಿಂದ ಮೇನ್ ರೋಡಿಗೆ ತಲುಪಬೇಕು. ಮೇನ್ ರೋಡಿಗೆ ತಲುಪಿದ ಮೇಲೆ ಬಸ್ಸಿಗೆ ಹತ್ಕೊಂಡು ಹೋಗೋದು. ಬಸ್ಗೆ ಹೋಗುವಾಗ ಮೀಟ್ ಮಾಡ್ತೀವಿ. ಬಾಯ್. ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಹುಲಿವನಕ್ಕೆ. ಒಬ್ಬರಿಗೆ 12 ರೂಪಾಯಿ ಇದೆ, ಇಬ್ರು ಹೋಗ್ತಾ ಇದ್ದೀವಿ. ಸೊ ಫ್ರೀ. ಫಸ್ಟ್ ಟೈಮ್ ಹೋಗ್ತಾ ಇರೋದು ರೂಟಿಗೆ, ಅದಕ್ಕೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ನಾವು. ಸಿದ್ದರಾಮಯ್ಯ ಯಾಕಾದರೂ ಬಸ್ ಫ್ರೀ ಮಾಡ್ದ ಅನಿಸ್ತೈತೆ. ಬಸ್ಸು ನಿಂತಿದ ತಕ್ಷಣ ಹೆಣ್ಮಕ್ಳು ಹತ್ತಕ್ಕೂ ಬಿಡಲ್ಲ, ಆ ಪಟ್ಟಿಗೆ ಬಂದ್ಬಿಡ್ತಾರೆ. ಪಾಪ ಗಂಡ ಎಕ್ಲಿ ಅಂತೂ ಸೀಟೇ ಸಿಗಲ್ಲ. ಆಗಿ ಬಸ್ಸಿಂದ ಬಂದೇ ಬಿಟ್ವಿ, ಇಲ್ಲಿಗೆ ರೀಚ್ ಆದ್ವಿ. ಹೋಗೋಣ, ನನ್ನ ಫ್ರೆಂಡ್ನ ಮಾತಾಡ್ಸೋಣ. ಈಗ ನೋಡಿದ್ರೆ ಸಿಂಪಲ್ ಆಗಿರುತ್ತೆ ಅನ್ಕೊಂಡ್ರೆ, ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ರೀಚ್ ಆಗಿದ್ದೀವಿ ಮದುವೆಗೆ. ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲೆಲ್ಲ ಗ್ರ್ಯಾಂಡ್ ವೆಲ್ಕಮ್ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ನಾನೇನೋ ಸಿಂಪಲ್ ಆಗಿರುತ್ತೆ ಅಂತ ನಾರ್ಮಲ್ ಆಗಿ. ನೀವು ಬಂದ್ಬಿಡಿ ಎಲ್ಲರೂ. ಗೌಡ್ರ ಮನೆ ಮದುವೆ ನೋಡಿ ಯಾವ ಥರ ಐತೆ. ಮದುವೆ ಗಂಡು ಹೆಣ್ಣು ಫೋಟೋ ಶೂಟ್ ನಡೀತೈತೆ. ಯಾರು ಗೊತ್ತಿಲ್ಲದೆ ಇರೋ ಮದುವೆಗೆ ಬಂದು ಫ್ರೆಂಡು ಅಕ್ಕನ ಮದುವೆಗೆ ಯಾರು ಗೊತ್ತೇ ಇಲ್ಲ, ಸುಮ್ಮನೆ ಕೂತಿದ್ದೀವಿ ಇಬ್ರು ಮುಖ ನೋಡ್ಕೊಂಡು. ಫೈನಲ್ ಆಗಿ ನನ್ನ ಫ್ರೆಂಡ್ ಬಂದೇ ಬಿಟ್ಲು ಕರ್ಕೊಂಡು ಹೋಗೋಕ್ಕೆ. ನಾವು ಫೋಟೋ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಸ್ಟೇಜ್ ಹತ್ರ. ಒಂದು ಸೆಲ್ಫಿ ಫೋಟೋ ತಕೊಂಡೆ. ಹೊಟ್ಟೆ ಫುಲ್ ಹಸಿತೈತೆ. ಇಲ್ಲಿ ನೋಡಿ ರೀಪಟಿ ಜನ ನಿಂತಾರೆ. ಬಿಟ್ಟೀಗ ಸ್ಪೆಷಲ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಹಿಂದ್ಗಡೆಯಿಂದ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮಾರ್ಗದಿಂದ ಹೋಗ್ತಾ ಇದ್ದೀವಿ ಊಟಕ್ಕೆ. ಡೋರ್ ಓಪನ್ ಮಾಡಿದ್ರು ನಾವು ಮುಂಚೆನೇ ಬಂದು ಕೂತ್ಬಿಟ್ಟಿದ್ದೀವಿ. ಇವರೆಲ್ಲ ನಮ್ಮನ್ನಂತೂ ಚೆನ್ನಾಗಿ ಬೈಕೊಂಡಿರ್ತಾರೆ, ಯಾಕಂದ್ರೆ ಇವ್ರಿಗಿಂತ ಮುಂಚೆನೇ ಬಂದು ಕೂತ್ಕೊಬಿಟ್ಟಿದ್ದೀವಿ ನಾವು. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಒಂದು ಸಾಂಗ್ ನೆನಪಾಗ್ತೈತೆ. ಆಹಾ ಜನುಮವೇ ಆಹಾ ಬಯಸಿದೆ ರುಚಿ ಸವಿಯಲು. ಏನು ಕ್ರೇಜ್ ಗುರು ಇವತ್ತು ಊಟ. ಯಪ್ಪ ಸೂಪರ್ ಆಗಿದೆ. ಟೇಸ್ಟ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಇವ್ರು ಒಂದೊಂದೇ ಆಗ್ತಾ ಇದ್ದಾರೆ. ಇನ್ನು ಬನ್ನಿ ಎಲ್ರು ಊಟ ಮಾಡೋಕ್ಕೆ. ಊಟ ಕೂಡ ಆಯಿತು. ಈಗ ಬೀಡ ಹಾಕೊಳಕ್ಕೆ ಬೀಡ ಕೊಟ್ಟಿದ್ದಾರೆ. ಆಲ್ರೆಡಿ ಇವಳು ಹಾಕೊಂಡ್ಬಿಟ್ಟಿದ್ದಾಳೆ ಬೀಡನ. ನನ್ನ ಫ್ರೆಂಡು ಅವ್ರದ್ದೇ ಒಂದು ಬಸ್ಸಲ್ಲಿ ಕಳಿಸ್ತಾ ಇದ್ದಾಳೆ ನಮ್ಮನ್ನ. ಸೊ ಅದಕ್ಕೆ ನಮ್ಮನ್ನ ಡ್ರಾಪ್ ಮಾಡಕ್ಕೆ ಬರ್ತಾ ಇದ್ದಾಳೆ. ಅವ್ರ ರಿಲೇಟಿವ್ಸ್ ಇರೋ ಬಸ್ ಅಂತೆ. ಹಾಯ್. ಆ ಕಡೆ ಬಸ್ ಐತೆ, ಹೋಗ್ತಾ ಇದೀವಿ. ಇನ್ನೊಂದ್ಸರಿ ಹೇಳು. ಈ ತರ ಹಿಂಸೆ ಕೊಟ್ರೆ ನಾನೇ ಬದುಕ್ತಾ ಇದ್ದೀನಲ್ವಾ, ಹಿಂಸೆನೆಲ್ಲ ತಡ್ಕೊಂಡು. ನೋಡ್ರಿ, ಹಾರ್ಟಿಗೆ ಟಚ್ ಆಗೋ ಒಂದು ಮಾತು ಹೇಳ್ಬಿಟ್ಲು. ನಾನು ಏನು ಹಿಂಸೆನೇ ಕೊಟ್ಟಿಲ್ಲ, ಹಿಂಸೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ. ತುಂಬಾ ಹಿಂಸೆ ಕೊಡ್ತಾರೆ ಗೈಸ್. ಸೊ ಊಟ ಆದ್ಮೇಲೆ ಫೈನಲ್ ಟಚ್ ಬೀಡ ಹಾಕೊಳ್ಳೇಬೇಕು ಎಲ್ಲರೂ. ಅವಾಗಲೇ ಹಾಕೊಳ್ರಿ. ತೋರ್ಸಿದ್ರದ ಹಾಕಿಲ್ಲ. ಅವಾಗ ಆರಾಮಾಗಿ ಕುಂತ್ಮೇಲೆ ಹಾಕೊಳ್ಳೋಣ ಅಂತ ಕುತ್ಕೊಂಡಿದ್ದೀನಿ. ಇವಾಗ ಹಾಕತ್ತಿದ್ದೀನಿ. ಬಸ್ಸಲ್ಲಿ ಇದೀವಿ ನೋಡು. ಸಾರಿ ಅಕ್ಕ. ಹೊಟ್ಟೆ ಫುಲ್ ಆಯ್ತು. ನಿದ್ದೆ ಮಾಡ್ಬೇಕಷ್ಟೇ. ಬಸ್ಸಲ್ಲಿ ಸಾಂಗ್ ಹಾಕಿದ್ರು, ಇಬ್ರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಬಸ್ ಮೂವೇ ಮಾಡಿಲ್ಲ. ಇರೋದು ಒಂದು ಜೀವನ, ಹಿಂದೇನಾಯ್ತೋ ಗೊತ್ತಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡಬೇಕು. ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಹಾಕ್ಬಾರ್ದು. ಎಲ್ಲ ತಿನ್ನಬೇಕು, ನಮ್ಮ ಅಪ್ಪು ಬಾಸ್ ಹೇಳೋ ಥರ. ಸಾಂಗ್ ಕೇಳ್ತಾ ಎಂಜಾಯ್ ಮಾಡ್ಕೊಂಡು ಬರ್ತಾ ದಾರಿನೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ನಮ್ಮ ಮಂಡ್ಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿಬಿಟ್ವಿ. ಮಂಡ್ಯ ರೈಲ್ವೆ ಸ್ಟೇಷನ್ ಮೇಲಿಂದ ಎಷ್ಟು ಸೂಪರಾಗಿ ಕಾಣಿಸಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಮೇಲಿಂದ ರೈಲ್ವೆ ಸ್ಟೇಷನ್. ನಾವು ಹಿಂಗೆ ಸೆಲ್ಫಿ ವೀಡಿಯೋ ಮಾಡ್ಕೊಳ್ಳೋದು ನೋಡಿ, ಸಾಂಗ್ ಆಡೋದು ನೋಡಿ ಹುಚ್ಚುರು ಥರ. ಅಲ್ಲಿ ನಮ್ಮ ಪಕ್ಕದಲ್ಲಿ ನಿಂತಿರೋ ಆಂಟಿ ಅಂತೂ ನಮ್ಮನ್ನೇ ನೋಡ್ತಾ ಇದ್ರು. ಅಲ್ಲಿ ಅಂಕಲ್ ನೋಡಿ ಹಿಂದೆ ಹೆಂಗೆ ನೋಡ್ತಾರೆ ನಮ್ಮನ್ನಂತ. ಈಗ ಈ ಬಸ್ಸಲ್ಲಿ ಇಳ್ಕೊಂಡ್ವಿ. ಸೊ ಇದೇ ನಮ್ಮ ಹಾಸ್ಟೆಲ್ ರೂಟ್ ಹೋಗ್ತಾ ಇದ್ದೀವಿ. ಬನ್ನಿ. ತಪ್ಪು ನಡೆಯೋದು ತಪ್ಪು ನೋಡ್ರಿ. ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದೀವಿ ರೋಡ್ ಹತ್ರ. ಸೊ ಇನ್ನೇನು ಒಂದು 10 ಹೆಜ್ಜೆ ಹಾಕ್ಬಿಟ್ರೆ ನಮ್ಮ ಹಾಸ್ಟೆಲ್ ಬರುತ್ತೆ. ಹೋಗಿ ಅಂತೂ 2 ಮಿನಿಟ್ಸ್ ನಡಿಬೇಕು. 2 ಮಿನಿಟ್ಸ್ ಹೋಗಿ ಫುಲ್ ನಿದ್ದೆ. ಯಾಕಂದ್ರೆ ಫುಲ್ ಮೀಲ್ಸ್ ತಿಂದ್ಬಿಟ್ಟಿದ್ದೀವಿ ಇವತ್ತು.
ಭಾಳ ದಿನಕ್ಕೆ ಹಾಸ್ಟ್ಲಲ್ಲಿ ಫುಡ್ ಇವತ್ತು ಬಿಟ್ಟು ಆಚೆ ತಿಂದಿರೋದು. ಸೊ ತುಂಬ ಖುಷಿ ಆಗ್ತಾ ಇದೆ ಫುಡ್ ತಿನ್ನೋದಕ್ಕೆ. ನಿನ್ಗೇನು ಅನಿಸ್ತು? ನನಗೂ ಫುಲ್ ಖುಷಿ ಆಯ್ತೈತೆ. ವೆಲ್ಕಮ್ ಮಾಡೋಕ್ಕೆ ನಾಯಿ ಆಚೆ ನಿಂತೈತೆ. ಹಾಯ್ ಕರಿಯಾ ಅಕ್ಕ ನನ್ ದಯವಿಟ್ಟು ಬಿಟ್ಬಿಡಕ್ಕ, ನನ್ನ ಕೈಲಿ ಆಗ್ತಾ ಇಲ್ಲ ಕಣಕ್ಕ. ಗೌಡ್ರ ಮನೆ ಊಟ ಮಾತ್ರ ಸೂಪರ್ ಆಗಿತ್ತು. ಫೈನಲ್ ಆಗಿ ಊಟ ಮಾಡ್ಕೊಂಡ್ ಬಂದು ರೂಮ್ಗೆ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಈಗಂತೂ ಕಣ್ಣು ಎಳಿತಾ ಇದೆ ನೋಡಿ, ನನ್ನ ಕಣ್ಣು ನೋಡಿದರೆ ಗೊತ್ತಾಗುತ್ತೆ. ಫುಲ್ ನಿದ್ದೆ ಬರ್ತಾ ಇದೆ. ಒಂದು ನಿದ್ದೆ ಮಾಡ್ಕೊಂಡು ಬಂದ್ಬಿಡೋಣ. ಸೊ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗೋಣ.